ಇನ್ನು ಬಿಜೆಪಿ ಪ್ರತಿಭಟನೆ ನಡುವೆ ಕೇಂದ್ರದಿಂದ ದರ ಏರಿಕೆ ಬರೆ ಬಿದ್ದಿದೆ. ಅಡುಗೆ ಅನಿಲ ಸಿಲಿಂಡರ್ 50 ರೂಪಾಯಿ ಹೆಚ್ಚಳ. ಉಜ್ವಲ ಯೋಜನೆ ಸಿಲಿಂಡರ್ ದರ ಕೂಡ 50 ರೂಪಾಯಿ ಏರಿಕೆ ಆಗಿದೆ. ಈಗ ಹೆಚ್ಚಳ ಆಗಿದೆ. ಇನ್ನು ಮುಂದೆ ಫಲಾನುಭವಿಗಳು 550 ರೂಪಾಯಿ ಪಾವತಿಸಬೇಕು. ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಕೂಡ 2 ರೂಪಾಯಿ ಏರಿಕೆ ಆಗಿದೆ. ಒಂದ್ ಕಡೆ ರಾಜ್ಯ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಅದೇ ಸಂದರ್ಭದಲ್ಲಿ ಈಗ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ 2 ರೂಪಾಯಿ ಜಾಸ್ತಿ ಮಾಡಿದೆ. ಸಿಲಿಂಡರ್ ರೇಟ್ ಕೂಡ ಜಾಸ್ತಿ ಮಾಡಿದೆ. ಈಗ ರಾಜ್ಯ ಬಿಜೆಪಿ ನಾಯಕರು ಯಾರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಈಗ ರಾಜ್ಯದ ಜನ ಕೂಡ ಕಾಯ್ತಿದ್ದಾರೆ. ಈಗ ಬಿಜೆಪಿ ಪ್ರತಿಭಟನೆ ನಡುವೆ ಕೇಂದ್ರದಿಂದ ದರ ಏರಿಕೆ ಬರೆ. ಉಜ್ವಲ ಯೋಜನೆ ಸಿಲಿಂಡರ್ ದರವು 50 ರೂಪಾಯಿ ಏರಿಕೆ. ಜೊತೆಗೆ ಇದನ್ನು ಹೇಗೆ ಜಸ್ಟಿಫೈ ಮಾಡ್ತಾರೆ ಇದು ಭಾಳ ಮುಖ್ಯ. ಅಂದರೆ ಅವ್ರದ್ದೇ ಆದಂಥ ಒಂದಷ್ಟು ರೀಸನ್ಸ್ ಇದ್ದೇ ಇರುತ್ತೆ ರಾಜಕಾರಣಿಗಳದ್ದು. ಹೇಗೆ ಈ 50 ರೂಪಾಯಿ ಜಾಸ್ತಿ ಯಾಕೆ, 2 ರೂಪಾಯಿ ಅಬಕಾರಿ ಸುಂಕ ಏರಿಕೆ ಯಾಕೆ ಅನ್ನೋದ್ರ ಬಗ್ಗೆ ಈಗ ಜಸ್ಟಿಫೈ ಮಾಡಬೇಕಾದಂಥ ಸಮಯ ಬಂದಿದೆ ರಾಜ್ಯದ ಬಿಜೆಪಿ ನಾಯಕರಿಗೆ, ಜೊತೆಗೆ ಕೇಂದ್ರ ಸರ್ಕಾರ ಕೂಡ. ಬಿಜೆಪಿ ಪ್ರತಿಭಟನೆ ನಡುವೆ ಈಗ ಕೇಂದ್ರ ಶಾಕ್ ಕೊಟ್ಟಿದೆ ರಾಜ್ಯದ ಜನರಿಗೆ. ಒಂದು ಕಡೆ ರಾಜ್ಯ ಸರ್ಕಾರದವರು ಬರೆ ಹಾಕ್ತಿದ್ದಾರೆ, ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಕೂಡ ಕಾಂಪಿಟೇಷನ್ ಮೇಲೆ. ಎರಡೂ ಸರ್ಕಾರಗಳು ಕೂಡ ಅಲ್ಟಿಮೇಟ್ಲಿ ಹೈರಾಣಾಗ್ತಿರೋದು ರಾಜ್ಯದ ಜನತೆ, ಇವ್ರನ್ನ ಗೆಲ್ಸಿರೋದಕ್ಕೆ.